ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಅಡುಗೆ ಹಬ್ಬ ಚಾನೆಲ್. ನಾನಿವತ್ತು ನಿಮಗೆ ಸೂಪರ್ ಟೇಸ್ಟಿಯಾಗಿರೋವಂಥ ವೈಟ್ ಚಿಕನ್ ಪಲಾವ್ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರುವ. ಕುಕ್ಕರಲ್ಲಾದರೂ ಮಾಡ್ಕೋಬೋದು ಅಥವಾ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು. ನಾನಿವತ್ತು ಮಾಡ್ತಿರೋದು ಕುಕ್ಕರಲ್ಲಿ. 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ನಿಮ್ಗೆ ಯಾವ್ಯಾವ ಥರ ಸ್ಪೈಸಸ್ ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕೋಬೋದು. ಸ್ಪೈಸಸ್ ಎಲ್ಲನೂ ಎಣ್ಣೆಲೇ ಫ್ರೈ ಆಗ್ಲಿಕ್ಕೆ ಬಿಡಿ. ಆ ಸ್ಪೈಸಸ್ನ ಫ್ಲೇವರ್ ಸ್ವಲ್ಪ ಎಣ್ಣೆಲಿ ಬಿಡೋವರೆಗೂ ಬಿಟ್ಟಾದಮೇಲೆ 2 ಮೀಡಿಯಮ್ ಸೈಜ್ ಆಗುವಂಥ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಉದ್ದಕ್ಕೆ. ಅದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆಗುವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಮನೇಲೇ ಮಾಡ್ಕೊಂಡಿರೋದಾದ್ರೂ ಓಕೆ ಅಥವಾ ಅಂಗಡಿಯಿಂದ ತಂದಿರೋದಾದ್ರೂ ಓಕೆ, ಬಟ್ ಮನೆಯಿಂದ ಆಗಿರೋದಾದರೆ ಚೆನ್ನಾಗಿರುತ್ತೆ. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಸಿ ವಾಸನೆ ಹೋಗೋ ಅಷ್ಟರಲ್ಲಿ ನಾವೊಂದು ಮಿಕ್ಸರ್ ಜಾರ್ಗೆ 2 ಮೀಡಿಯಮ್ ಸೈಜ್ ಆಗುವಂಥ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕೋತಿದ್ದೀನಿ ಮಿಕ್ಸರ್ ಜಾರ್ಗೆ. ಅದಾದಮೇಲೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕೋಬೇಕು. ನಾನು 5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಚಕ್ಕೆ ಲವಂಗನ 3 ಲವಂಗ, ಒಂದು ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ. ಅದನ್ನು ರುಬ್ಬಿ ಪೇಸ್ಟ್ ಮಾಡಿಕೊಂಡು ಆ ಆನಿಯನ್ ಫ್ರೈ ಆಗಿರುತ್ತಲ್ಲ ಅದರೊಳಗಡೆ ಹಾಕಿ ಮಿಕ್ಸಪ್ ಮಾಡ್ತಾಯಿದ್ದೀನಿ. ಅದು ಕೂಡ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಕಲರ್ ಚೇಂಜ್ ಆಗಿ ಈ ಥರ ಮೇಲ್ಗಡೆ ಎಣ್ಣೆ ಬಿಟ್ಕೊಂಡಿರುತ್ತೆ. ಅದಕ್ಕೆ ನಾನು ಅರ್ಧ ಕೆಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಮಸಾಲೆ ಜೊತೆಗೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸಪ್ ಮಾಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. ನಾನು ಪೂರ್ತಿ ಹಾಕೋತಾ ಇಲ್ಲ ಒಂದೇ ಸಲ. ನನಗೆ ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಅದನ್ನ ಸ್ವಲ್ಪ ಹೊತ್ತು ಟೈಮು ಬಿಟ್ಬಿಡಬೇಕು. ಬಿಕಾಸ್ ಚಿಕನಲ್ಲಿರೋ ಅಂಥ ನೀರೆಲ್ಲ ಅದು ಬಿಟ್ಕೊಂಡು ಆಯಿಲಿ ಎಲ್ಲ ಮೇಲ್ಗಡೆ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇಲ್ಲಿ ನಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಅಕ್ಕಿ ಹಾಕಿರೋದು. ನಾನಿವತ್ತು ಮಾಡ್ತಾ ಇರೋದು 1 ಲೋಟ ಅಕ್ಕಿ ಯೂಸ್ ಮಾಡಿಕೊಂಡು ಚಿಕನ್ ಬಿರಿಯಾನಿ ಮಾಡ್ತಾ ಇರೋದು. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕೋಬೇಕಾಗುತ್ತೆ, 1:2 ರೇಷಿಯೋದಲ್ಲಿ. ಅದಕ್ಕೆ ನಾನು ಇಲ್ಲಿ 1 ಲೋಟ ಹಾಕಿರೋದ್ರಿಂದ 2 ಲೋಟ ನೀರು ಹಾಕೋತಾ ಇದ್ದೀನಿ. ನಾವು ಈ ವೈಟ್ ಚಿಕನ್ ಪಲಾವ್ಗೆ ಟೊಮೊಟೊ ಏನೂ ಯೂಸ್ ಮಾಡೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಮತ್ತು ನಾನು ಆವಾಗಲೇ ಹಾಕಿದ್ದು ಬರೀ ಚಿಕನ್ಗಷ್ಟೇ ಉಪ್ಪು. ನಾನು ಇವಾಗ ಹಾಕೋತಾ ಇರೋದು ಫುಲ್ಲು ರೈಸ್ಗೆಲ್ಲ ಹಿಡಿಯೋಷ್ಟು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ತುಂಬ ಜಾಸ್ತಿನೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅಕ್ಕಿ ನೆನೆಸಾಕಿರೋದ್ರಿಂದ ಒಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಲೈಟಾಗಿ ಮಿಕ್ಸಪ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ನಾನಿಲ್ಲಿ 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಅಲ್ಲಿ ಓಪನ್ ಮಾಡಿದ ತಕ್ಷಣ ಘಮ ಘಮ ಫ್ಲೇವರ್ ಬರ್ತಾ ಇರುತ್ತೆ. ನೋಡ್ತಿರ್ಬೋದು ನೀವೇ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ವೈಟ್ ಚಿಕನ್ ಪಲಾವ್ ಸೀಕ್ರೆಟ್ ಏನು ಅಂದರೆ ಇದಕ್ಕೆ ಏನು ಹಾಕಿರ್ತೀವಿ ಅಂತಲೇ ಗೊತ್ತಾಗಲ್ಲ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮಟನ್ ಜೊತೆಗೂ ಟ್ರೈ ಮಾಡ್ಬೋದು. ಚಿಕನ್ ಬದಲು ಮಟನ್ ಹಾಕೋಬೇಕು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ನಮ್ಮ ಅಡುಗೆ ಹಬ್ಬ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.